ಇಲ್ಲಪ್ಪ, ನಾನು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಪ್ಪ. ಸಾರಿಪ್ಪ, ಬಟ್ ಇವಾಗ ನನಗೆ ಅನ್ಸಿದ್ದು ನಾನು ಮಾಡಲಿಲ್ಲ ಅಂದರೆ ಮುಂದೆ ಕೊರಗ್ತೀನಪ್ಪ. ನಂಗೆ ನನ್ನ ಮೇಲೆ ನಂಬಿಕೆ ಇದೆ, ನಾನು ಆ್ಯಕ್ಟರ್ ಆಗೇ ಆಗ್ತೀನಿ ಅಂತ. ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ನಾನು ಆ್ಯಕ್ಟರ್ ಆಗ್ತೀನಪ್ಪ. ಇಲ್ಲ, ನಾನು ಆ್ಯಕ್ಟಿಂಗೇ ಮಾಡ್ತೀನಿ, ಆ್ಯಕ್ಟರ್ ಆಗೇ ಆಗ್ತೀನಪ್ಪ. ಅದೇ ಫೈನ್. ಏನ್ರೋ ನೋಡಿ, ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ನಾನು ಮುಂಚಿನ ಥರ ಟ್ರೀಟ್ ಮಾಡೋಕೆ ಹೋಗಬೇಡಿ. ಮುಂದೆ ಆ್ಯಕ್ಟ್ರ್ ಆಗೋನು, ದೊಡ್ಡ ಸ್ಟಾರ್ ಆಗ್ತೀನಿ, ಸೂಪರ್ ಸ್ಟಾರ್ ಆಗ್ತೀನಿ. ಫೋಟೋಗ್ರಾಫ್ಸ್, ಆಟೋಗ್ರಾಫ್ಸ್ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ನೋಡಿ, ನಿಮ್ಗೆ ಏನಾರು ಅಪಾಯಿಂಟ್ಮೆಂಟ್ ಬೇಕಂದರೆ ಅಥವಾ ಫೋಟೋ, ಆಟೋಗ್ರಾಫ್, ಎನಿಥಿಂಗ್ ಏನೇ ಬೇಕಂದರೂ ಒಂದು ಫೋನ್ ಮಾಡ್ಕೊಂಬನ್ನಿ, ಮರಿಬೇಡಿ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ಫ್ರೆಂಡ್ಸ್ ಅಂತ ಲೀನಿಯರ್ಸ್ ತೊಗೊಳಕ್ಕೆ ಹೋಗಬೇಡಿ. ನೆನಪಿರಲಿ. ಹೇಯ್, ಕುತ್ಕೊಳ್ಳಿ. ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನನಗೆ ಬರುತ್ತೆ ಅಂತ, ನನಗೆ ಬಂದಿದೆ. ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಈ ಅವಾರ್ಡ್ನ ಯಾರೂ ಡೆಡಿಕೇಟ್ ಮಾಡಲ್ಲ, ಯಾಕೆಂದರೆ ಅದನ್ನು 2ನೇ ಪಾಯಿಂಟಿಗೆ ಸೇರಿಸ್ಕೊಬಿಡ್ತೀನಿ. ಇದು ನನ್ನ ಹಾರ್ಡ್ ವರ್ಕ್, ನನ್ನ ಪರಿಶ್ರಮದ ಮೇಲೆ ನನಗೆ ಸಿಕ್ಕಿದೆ. ಹಾಗಾಗಿ ನನ್ನ ಜೊತೆ ನಾಮಿನೇಟ್ ಆಗಿರೋ ಕೋ ಸ್ಟಾರ್ಸು ಇಲ್ಲೇ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನೀವು ಪ್ರಯತ್ನ ಪಡಿ, ಮುಂದೆ ನಂತರನೇ ಅವಾರ್ಡ್ ಬಂದರೂ ಬರ್ಬೋದು. ಕಷ್ಟಪಟ್ಟರೆ ಎಲ್ಲರಿಗೂ ಬರುತ್ತೆ. ಬಟ್ ನನಗೆ ಬಂದಿದೆ, ನನಗೆ ಖುಷಿ ಆಗ್ತಾ ಇದೆ. ಇಟ್ಸ್ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಈ ಥರ ಇನ್ನೂ ನಿರೀಕ್ಷಿಸ್ತಾ ಇರಿ ನನ್ನಿಂದ. ತುಂಬ ಕೊಡ್ತಾನೆ ಇರ್ತೀನಿ, ಬರ್ತಾನೆ ಇರುತ್ತೆ ಅವಾರ್ಡು. ಎಲ್ಲರಿಗೂ ಸಪೋರ್ಟ್ ಮಾಡಿ, ಯಾರಿಗೆ ಮಾಡಲಿಲ್ಲ ಅಂದರೆ ನನಗೆ ಮಾಡಿ. ಇಷ್ಟು ಹೇಳ್ತಾ ಮೈಕ್ನ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ಆ್ಯಂಡ್ ಬಾಯ್. ಹಲೋ. ಹಾಂ ಸರ್, ನಾನು ಅಭಿಷೇಕ್. ಅದೇ ಮೊನ್ನೆ ಆಡಿಷನ್ ಕೊಟ್ಟು ಹೋಗಿದ್ನಲ್ಲ ಸರ್. ಏನಾಯ್ತು ಸರ್? ಸರ್, ದೊಡ್ಡ ರೋಲು, ಡೈಲಾಗ್ ಇರೋ ರೋಲು ಅಂತಾನೆ ಅಲ್ಲ ಸರ್, ಯಾವ್ದಾದ್ರು ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋ ಅಂತ ಒಂದು ಚಿಕ್ಕ ಪಾತ್ರ ಕೊಟ್ಟರು ಸಾಕು ಸರ್. ಜಸ್ಟ್ ಸ್ಕ್ರೀನ್ ಮೇಲೆ ಇದ್ದೀನಿ ಅಂತ ಬಂದರೂ ಸಾಕು ಸರ್. ಎಲ್ಲರ ಹತ್ರನೂ ಹೇಳ್ಬಿಟ್ಟಿದ್ದೀನಿ ಹೇಳ್ಕೊಂಬಿಟ್ಟಿದ್ದೀನಿ ಸರ್ ಎಲ್ಲರ ಹತ್ರ. ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಕೊಟ್ಟರು ಸಾಕು ಸರ್. ನೆಕ್ಸ್ಟ್ ಸರಿ ಹೋದಾಗ ನಾನು ಒಂದ್ರಲ್ಲಿ ಮಾಡಿದ್ದೀನಿ ಅಂತ ಹೇಳ್ಕೊಬೋದು ಸರ್. ಅಲ್ಲ ಸರ್, ನೋಡಿ ಸರ್. ಹಲೋ. ಹಲೋ ಪ್ರಿಯಾ, ಹೇಳು. ಹಾಂ, ಹೇಳಿದ್ನಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗೋಗುತ್ತೆ. ಈಗ ತಾನೇ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೆ. ಪ್ಲೀಸ್ ಪ್ರಿಯಾ, ಇನ್ನೊಂದು ಸ್ವಲ್ಪ ದಿನ ಆಗೋಗುತ್ತೆ ಹೇಳ್ತಿದ್ದೀನಲ್ಲ. ಅರೆ, ಎಷ್ಟು ಜನ ಸಾಧಿಸ್ಬೇಕು ಅನ್ಕೋತಾರೆ? ನಾನೇನೋ ಅಚೀವ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ನೀನು ಅದಕ್ಕೂ ಸಪೋರ್ಟ್ ಮಾಡಲ್ಲ ಅಂತೀಯಲ್ಲ. ಅಲ್ಲ ಪ್ರಿಯಾ, ಪ್ಲೀಸ್ ಅರ್ಥ ಮಾಡ್ಕೋ. ನಾನೇನಾದ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾ ಇದ್ದೀನಾ? ಆ್ಯಕ್ಟರ್ ಆಗಬೇಕಂತ ಇದ್ದೀನಿ, ಅಚೀವ್ ಮಾಡಬೇಕಂತ ಇದ್ದೀನಿ. ಎಷ್ಟು ಜನ ಈ ಥರ ಯೋಚನೆ ಮಾಡ್ತಾರೆ ಹೇಳು? ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ಆಯಿತು, ನಾನು ಅರ್ಥ ಮಾಡ್ಕೊಳ್ಳೋ ಥರ ನೀನು ಯಾಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ನನ್ನ? ನೀನು ಅನುಸರಿಸ್ಕೊಂಡು ಹೋಗ್ಬೋದು ತಾನೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಗೊತ್ತು ತಾನೆ. ನನ್ನ ಡ್ರೀಮ್, ನನ್ನ ಕನಸನ್ನೇ ಬಿಡು ಅಂತ ಇದೆಯಾ? ಹೇಗೆ ಬಿಡೋಕ್ಕಾಗತ್ತೆ? ನನ್ನ ಮಾತಾಡೋಕ್ಕೆ ಬಿಡು ಪ್ರಿಯಾ, ನನ್ನ ಮಾತಾಡೋಕ್ಕೆ ಬಿಡು. ಹಲೋ, ನೋಡು, ನೀನು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ.
ಹಲೋ. ಆಯ್ತು, ಹೋದ್ರೆ ಹೋಗ್ತೀಯ, ಹೋಗಲೇ. محمد رسول الله أشهد أن محمد رسول الله. ನಾನು ಸಾಯಬಾರ್ದು. ನಾನು ಯಾಕೆ ಸಾಯಬೇಕು? ಅಟ್ಲೀಸ್ಟ್ ನನ್ನ ಲೈಫಲ್ಲಿ ನನಗೇನು ಇಷ್ಟನೋ ಅದನ್ನೇ ಮಾಡೋಕೆ ಹೋಗ್ತಾ ಇದ್ದೀನಿ. ನನಗೇನು ಬೇಕೋ ಅದನ್ನು ಪಡ್ಕೋಬೇಕು ಅಂದಾಗ ಕಷ್ಟಗಳು ಬಂದೇ ಬರುತ್ತೆ. ಬರಲಿ. ಹುಟ್ಟಿದ ಮೇಲೆ ಸತ್ತೇ ಸಾಯ್ತೀನಿ ಅಂದಮೇಲೆ ಭಯ ಯಾಕೆ? ಬರೋರು ಬರಲಿ, ಹೋಗೋರು ಹೋಗಲಿ. ನಾನು ಬೇರೆಯವ್ರ ಥರ ಬದುಕಬಾರ್ದು. ನನ್ನ ಲೈಫಲ್ಲಿ ಏನಾದರೂ ಬೇರೆ ಥರ ಮಾಡಲೇಬೇಕು. ನಾನು ಆ್ಯಕ್ಟ್ರ್ ಆಗಲೇಬೇಕು. ಹಾಗೆ ಆಗ್ತೀನಿ. ಬೇರೆಯವ್ರು ಅವಕಾಶ ಕೊಡಲಿಲ್ಲ ಅಂತ ನಾನು ಕೊರಗಬೇಕಾ ಅಥವಾ ಸತ್ತೋಗ್ಬೇಕಾ? ಇದು ನನ್ನ ಕನಸು. ಬೇರೆಯವ್ರು ಯಾಕೆ ನನ್ನ ಕನಸನ್ನ ಈಡೇರಿಸ್ತಾರೆ? ನನ್ನ ಕನಸು, ನನ್ನ ಹಣೆ ಬರ, ನನ್ನ ಶ್ರಮ, ನನ್ನ ಡೆಡಿಕೇಶನ್. ಹೌದು, ನಾನು ಧೈರ್ಯ ಕಳ್ಕೊಬಾರ್ದು. ಜಗತ್ತಿಗೇನು ಗೊತ್ತು ನಾನು ಹಿಡ್ದಿರೋ ದಾರಿ? ನನ್ನ ಟ್ಯಾಲೆಂಟ್, ನನ್ನ ಸ್ಕಿಲ್ ಅವ್ರಿಗೇನು ಗೊತ್ತು? ಇವತ್ತಲ್ಲ ನಾಳೆ ಲೈಫ್ ಚೇಂಜ್ ಆಗೇ ಆಗುತ್ತೆ. ನಾನು ಅಂದ್ಕೊಂಡಿದ್ದೆಲ್ಲ ಮಾಡೇ ಮಾಡ್ತೀನಿ. ನನಗೆ ಬೇರೆಯವ್ರು ಸಪೋರ್ಟ್ ಮಾಡಿದರೆ ಸರಿ, ಇಲ್ಲ ಅಂದರೆ ಅವರು ಕಾಯ್ಕೊಂಡು ಕೂತ್ಕೋಬಾರ್ದು. ವಯಸ್ಸು ಚಿಕ್ತಿದೆ, ತಲೆ ಗಟ್ಟಿ ಇದೆ, ಹುಮ್ಮಸ್ಸು ಜಾಸ್ತಿನೇ ಇದೆ. ಮನ್ಸು ಮಾಡಿದ್ರೆ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನನಗೆ ಬೇರೆಯವ್ರ ನೆಗೆಟಿವ್ ಒಪಿನಿಯನ್ಸ್ ಮ್ಯಾಟ್ರ್ ಆಗಲೇಬಾರ್ದು. ನಾನು ಯಾರು ಅಂತ ನನಗೆ ಮಾತ್ರ ಗೊತ್ತು. ಮುಂದೆನೂ ಅಷ್ಟೇ, ನಾನು ಯಾರು ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಎಸ್, ನಾನು ಕ್ವಿಟ್ ಮಾಡಲ್ಲ. ನನ್ನ ಕೈಲಾಗುತ್ತೆ. ನನ್ನ ಕೈಲಾಗದೇ ಇರೋದು ಯಾವುದೂ ಇಲ್ಲ. ಏನಾಗುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ. ನಾನು ಸೋಲಲ್ಲ. ಸೋಲಿನ ಬಗ್ಗೆ ಯೋಚನೆನೂ ಮಾಡೋದು ಬೇಡ. ನಾನು ಆ್ಯಕ್ಟ್ರ್ ಆಗ್ತೀನಿ, ಒಳ್ಳೆ ಆ್ಯಕ್ಟ್ರೇ ಆಗ್ತೀನಿ. ನನಗೋಸ್ಕರನಾದರೂ ನಾನು ಆ್ಯಕ್ಟ್ರ್ ಆಗೇ ಆಗ್ತೀನಿ. ನಂತರನೇ ಇರೋ ಬೇರೆಯವ್ರನ್ನೂ ಇನ್ಸ್ಪೈರ್ ಮಾಡ್ತೀನಿ, ಹೋಪ್ ಕೊಡ್ತೀನಿ. ನಾನು ಬದುಕಬೇಕು, ನಾನು ಚೆನ್ನಾಗೇ ಬದುಕ್ತೀನಿ. ಎಸ್.